ಹೊಲೆಯರು ಮುದೇವಿಗಳು ನನ್ನನ್ನು ಸೋಲಿಸ್ಬಿಟ್ರು ಅಂತ ಹೇಳಿದೆ. ಯಾರಿಗೂ ಅವಮಾನ ಮಾಡೋಕ್ಕೂ ಅಲ್ಲ ಅಥವಾ ಯಾರನ್ನ ತೆಗಳಕ್ಕೂ ಕೂಡ ಯಾವ ಕಾರಣಕ್ಕೂ ನಾನು ಹುಟ್ಟಿರ್ತಕ್ಕಂಥ ಜಾತಿಗೆ ಅವಮಾನ ಮಾಡುವಂಥ ಕೆಲಸವನ್ನು ನಾನು ಮಾಡಿಲ್ಲ. ಅವ್ರಿಗೆ ಅನ್ಯಾಯ ಆಗುವಂಥ ಕೆಲಸವನ್ನು ನಾನು ಮಾಡಿಲ್ಲ, ಮುಂದಕ್ಕೂ ನಾನು ಮಾಡಲ್ಲ. ಪ್ರೀತಿಯ ಬಂಧುಗಳೇ, ಎಲ್ಲರಿಗೂ ಜೈ ಭೀಮ್. ನಾನು ಈ ಫೇಸ್ಬುಕ್ ಲೈವ್ಗೆ ಬರಲಿಕ್ಕೆ ಕಾರಣ ಏನು ಅಂತಂದರೆ, ನನ್ನ ವಿರುದ್ಧ ಒಂದು ಅಪಪ್ರಚಾರ ನಡೀತಾ ಇದೆ. ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಫೇಸ್ಬುಕ್ ಲೈವ್ ಬಂದಿದ್ದೀನಿ. ಇದೇ ತಿಂಗಳು 19ನೇ ತಾರೀಕು ರಾಮನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಯ SC ಮೋರ್ಚಾ ಒಂದು ಸಭೆ ಆಯೋಜನೆ ಆಗಿತ್ತು. ಆ ಸಭೆಯಲ್ಲಿ ಮಾತಾಡ್ತಾ ನಾನು ಒಂದು ಪದ ಬಳಕೆ ಮಾಡಿದ್ದೀನಿ. ಆ ಪದ ಬಳಕೆ ಕೇವಲ 15 ಸೆಕೆಂಡ್ ಇದೆ. ಅಲ್ಲಿ ನಾನು ಏನು ಹೇಳಿದ್ದೀನಿ ಅಂದರೆ, ಕೊಳ್ಳೇಗಾಲದ ಹೊಲೆಯರು ಮುದೇವಿಗಳು ನನ್ನನ್ನು ಸೋಲಿಸ್ಬಿಟ್ರು ಅಂತ ಹೇಳಿದ್ದೀನಿ. ಇದನ್ನ ನಗ್ನಗ್ತಾ ಪ್ರೀತಿಯಿಂದ ನಾನು ಅದೇ ಸಮಾಜಕ್ಕೆ ಸೇರಿದವನಾಗಿ ಒಂದು ಸಣ್ಣ ಸಲಿಗೆ ತಗೊಂಡು ನಾನು ಅದನ್ನು ಮಾತಾಡಿದ್ದೀನಿ. ಇನ್ನು ಮುಂದೆ ನನ್ನ ಜೀವನದಲ್ಲಿ ಯಾವತ್ತೂ ಈ ಥರ ಪದ ಬಳಕೆ ಮಾಡಲ್ಲ. ಸಲಿಗೆಯಿಂದ ಪ್ರೀತಿಯಿಂದ ಬಳಸಿರೋ ಪದ. ಮತ್ತೆ ನಾನು ಮಾತಾಡುವಾಗ ಅಲ್ಲಿದ್ದವರೆಲ್ಲ ಹೊಲೆಯರು. ರಾಮನಗರ, ಚನ್ನಪಟ್ಟಣ, ಕನಕಪುರ ಭಾಗದಿಂದ ಬಂದಿದ್ದಂಥ ಹೊಲೆಯ ಸಮಾಜದವರು ಅವತ್ತಿದ್ದು. ಅವ್ರ ಮುಂದೆ ನಗ್ನಗ್ತಾ ಮಾತಾಡಿದಾಗ ಅವರೆಲ್ಲರೂ ನಗಾಡಿದ್ರು ನನಗೆ. ಸೊ ಇದು ಕೆಟ್ಟ ಉದ್ದೇಶ ಇಟ್ಕೊಂಡು ಮಾತಾಡಿರೋ ಮಾತಲ್ಲ. ಅದಕ್ಕೆ ಕೆಟ್ಟ ಉದ್ದೇಶವನ್ನ ಲೇಪನ ಮಾಡಿ ಈ ಚುನಾವಣಾ ಸಂದರ್ಭದಲ್ಲಿ ನನ್ನ ತೇಜೋವಧೆ ಮಾಡುವಂಥ ಷಡ್ಯಂತ್ರ ಇದೆಯಲ್ಲ, ದಯಮಾಡಿ ನಿಲ್ಲಿಸಿ. ಅದನ್ನು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ದಯಮಾಡಿ ನಿಲ್ಲಿಸಿ. ನನ್ನ ಉದ್ದೇಶ ಅದಾಗಿರಲಿಲ್ಲ. ಮತ್ತೆ ಮತ್ತೊಂದು ಸಂದರ್ಭದಲ್ಲಿ ನನ್ನ ಸಮಾಜದ ಇತಿಹಾಸವನ್ನು ನಾನು ಹೇಳ್ತೀನಿ. ಈಗ ನಾಳೆಯಿಂದ ನಾನು ಏನೇನು ಮಾತಾಡಿದ್ದೀನಿ, ನನ್ನ ಸಮಾಜದ ಹೆಮ್ಮೆಯ ಬಗ್ಗೆ ನಾನು ಏನೇನು ಮಾತಾಡಿದ್ದೀನಿ ಅನ್ನೋದನ್ನ ವಿಡಿಯೋ ಕ್ಲಿಪ್ಗಳನ್ನ ನಿಮಗೆ ಹಾಕ್ತೀನಿ, ನೋಡಿ. ಚಿತ್ರದುರ್ಗದಲ್ಲಿ 2022ರಲ್ಲಿ ನಡೆದಂಥ ಒನಕೆ ಓಬವ್ವ ಜಯಂತಿಯಲ್ಲಿ ಛಲವಾದಿ ಸಮಾಜ ಆರ್ಗನೈಸ್ ಮಾಡಿದಂಥ ಜಯಂತಿಯಲ್ಲಿ 10-15 ಸಾವಿರ ಜನರ ಮುಂದೆ ನಾನು ಹೇಳ್ಕೊಂಡಿದ್ದೀನಿ, ಎದೆ ತಟ್ಕೊಂಡು, ನಾನು ಹೊಲೆಯರ ಜಾತಿಯಲ್ಲಿ ಹುಟ್ಟಿರೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಐ ಆಮ್ ಪ್ರೌಡ್ ಆಫ್ ಮೈ ಕಮ್ಯುನಿಟಿ ಅಂತ ಹೇಳಿದ್ದೀನಿ. ವೇದಿಕೆಯಲ್ಲಿ DC, SP ದೊಡ್ಡವರೆಲ್ಲ ಇದ್ರು. ಮಾನ್ಯ ಮುಖ್ಯಮಂತ್ರಿಗಳ ಉಪಸ್ಥಿತಿನಲ್ಲಿ ನಾನು ಅದನ್ನು ಮಾತಾಡಿದ್ದೀನಿ. ಬಂಧುಗಳೇ, ದಯವಿಟ್ಟು ಇದನ್ನು ಅನಗತ್ಯವಾಗಿ ದೊಡ್ಡದು ಮಾಡುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ನಾನೊಬ್ಬ ಈ ಸಮಾಜದ ವ್ಯಕ್ತಿಯಾಗಿ ಈ ಸಮಾಜಕ್ಕೋಸ್ಕರ 20 ವರ್ಷಗಳಿಂದ ಕೆಲಸ ಮಾಡಿದ್ದೀನಿ. ನನ್ನ ಸರ್ವಸ್ವವನ್ನು ಕೊಟ್ಬಿಟ್ಟಿದ್ದೀನಿ. ಸೊ ಆ ಸಲಿಗೆನಲ್ಲಿ ನಗ್ನಗ್ತಾ ಮಾತಾಡಿರೋ ಮಾತಿದಷ್ಟೇ. ಇದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸಿ ಅದರೊಳಗಡೆ ರಾಜಕಾರಣ ಮಾಡುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ, ನಿಲ್ಲಿಸಿ. ಇದರಿಂದ ಯಾರಿಗಾದರೂ ನೋವಾಗಿದ್ದರೆ ಮತ್ತೊಂದು ಸತಿ ನಾನು ಕ್ಷಮೆ ಕೇಳ್ತೀನಿ. ಇನ್ಯಾವತ್ತೂ ಈ ಥರ ಪದವನ್ನು ನಾನು ಬಳಸಲ್ಲ ಅಂತ ಹೇಳಿ ನಿಮಗೆ ಪ್ರಾಮಿಸ್ ಮಾಡ್ತೀನಿ. ನನ್ನ ಅನುಯಾಯಿಗಳು, ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸು ಎಲ್ಲರೂ ಈ ಫೇಸ್ಬುಕ್ ಲೈವನ್ನು ನೋಡ್ತಾ ಇದ್ದೀರಿ. ನನ್ನ ಮನದಾಳದ ಮಾತನ್ನು ಅಷ್ಟೇ ನಾನು ಹೇಳ್ಕೊಂಡಿದ್ದೀನಿ. 20 ವರ್ಷದಲ್ಲಿ ನಾನು ಅನುಭವಿಸಿರೋಷ್ಟು ನೋವು, ಸಂಕಟ, ಅವಮಾನ ಬಹುಶಃ ಯಾವ ನಾಯಕನಿಗೂ ಬರೋದು ಬೇಡ.